ಮೌರ್ಯ ಸರ್ಕಲ್ನಲ್ಲಿ ರೈತರ ಪ್ರತಿಭಟನಾ ರ್ಯಾಲಿ ನಡೀತಾ ಇದ್ದು ಸಂಪೂರ್ಣ ಸಾಲ ಮನ್ನಾಗೆ ಒತ್ತಾಯಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಮೌರ್ಯ ಸರ್ಕಲ್ ಬಳಿಯೇ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ರೈತರ ಪ್ರತಿಭಟನೆ ನಡೀತಾ ಇದೆ. ಸಿಎಂ ಎಚ್ಡಿ ಕುಮಾರಸ್ವಾಮಿ 34,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ. ಸಾಲ ಮನ್ನಾ ಮಾಡಿರೋದು 18,000 ಕೋಟಿಗೂ ಕಡಿಮೆ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್. ರೈತರ ಒಟ್ಟು ಸಾಲ 1,26,000 ಕೋಟಿ ಉಳಿದಿದ್ದು ಯಾರು ತೀರಿಸುತ್ತಾರೆ? ಮರ್ಯಾದೆಯಿಂದ ಎಲ್ಲಾ ಪಕ್ಷದ ನಾಯಕರು ಗಂಭೀರವಾಗಿ ಚರ್ಚೆ ಮಾಡಲಿ. 34,000 ಕೋಟಿ ಸಾಲ ಮನ್ನಾ ಆಗಿಲ್ಲ ಅಂತ ಹೇಳಿ ಕೋಡಿಹಳ್ಳಿ ಹೊಸ ಬಾಂಬ್ ಸಿಡಿಸಿದ್ದು ರಾಜಕಾರಣಿಗಳಿಗೆ ನೈತಿಕತೆ ಇದೆಯಾ? ಆರ್ಥಿಕ ತಜ್ಞರು ಅವಿವೇಕಿಗಳು ಅಂತ ಹೇಳಿದ್ದಾರೆ ಕೋಡಿಹಳ್ಳಿ ಚಂದ್ರಶೇಖರ್. ಸಮ್ಮಿಶ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ. ನಿರೀಕ್ಷೆಯಂತೆ ಸಾಲ ಮನ್ನಾ ಕೂಡ ಆಗಿದೆ. ಆದರೆ ಸಂಪೂರ್ಣ ಸಾಲ ಮನ್ನಾ ಆಗಿಲ್ಲ ಅನ್ನುವಂಥ ಬೇಸರ, ಅದೇ ರೀತಿ ಒಂದಿಷ್ಟು ಅಸಹನೆ, ಎಲ್ಲಕ್ಕಿಂತ ಆಕ್ರೋಶ ರಾಜ್ಯದ ರೈತರದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅನ್ನುವಂಥ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ರಾಜ್ಯಾದ್ಯಂತ ಇರುವಂಥ ರೈತರು ಇವತ್ತು ಬೆಂಗಳೂರಿನಲ್ಲಿ ಸಮಾವೇಶಗೊಳ್ತಾ ಇದ್ದಾರೆ. ಆ ಮೂಲಕ ರಾಜ್ಯ ಸರ್ಕಾರದ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದ ಮುಂಚೂಣಿಯಲ್ಲಿರುವಂಥ ರಾಜ್ಯ ರೈತ ಸಂಘದ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಈಗ ಸಾಲ ಮನ್ನಾ ಆಯಿತು, ಆದರೆ ಎಲ್ಲೋ ಒಂದು ಕಡೆ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಸಂಪೂರ್ಣ ಸಾಲ ಮನ್ನಾ ಆಗಿಲ್ಲ ಅನ್ನುವಂಥ ಬೇಸರ ತಮ್ಮದು. ಈಗ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಚುನಾವಣಾ ಪೂರ್ವದಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡುವ ಭರವಸೆಯನ್ನು ಘೋಷಣೆ ಮಾಡಿದರು. ಇದು ರೈತರ ಮನಸ್ಸಿನಲ್ಲಿ ಬೇರೂರಿತ್ತು. ನಂತರದಲ್ಲಿ ಚುನಾವಣೆಯಲ್ಲಿ ಸರಿಯಾದಂಥ ಫಲಿತಾಂಶ ನಮಗೆ ದೊರೆಯಲಿಲ್ಲ. ನಾವು ಸಮ್ಮಿಶ್ರ ಸರ್ಕಾರ ಮಾಡುವ ಅನಿವಾರ್ಯತೆ, ಆ ಕಾರಣಕ್ಕೆ ನಾನು ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೇನೆ, ಆ ಮೂಲಕ ಸಾಲ ಮನ್ನಾ ಅಂತಕ್ಕಂಥ ಮಾತಿನಲ್ಲಿ ನಾನು ಕದಿಯೋದಿಲ್ಲ ಅಂತ ಹೇಳಿ ತನ್ನ ಜವಾಬ್ದಾರಿಯನ್ನು ಘೋಷಣೆ ಮಾಡಿಕೊಂಡ್ರು. ನಮ್ಮದು ಪ್ರಶ್ನೆ ಇಷ್ಟೇ, ಇವರು 1,20,000 ಕೋಟಿ ರೂಪಾಯಿ ರೈತರದ್ದು ಸಾಲ ಇರೋದು. 1,26,000 ಕೋಟಿಯಲ್ಲಿ ಇವರು 34,000 ಕೋಟಿ ನನಗೆ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ತನ್ನ ಬಜೆಟ್ ಮೂಲಕ ಘೋಷಣೆ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನಾವು ಕುಮಾರಸ್ವಾಮಿ ಅವ್ರನ್ನೇ ಕೇಳ್ತೀವಿ. ಅವರು ಮಾಡಿದಂಥ ಕೆಲಸದಲ್ಲಿ ನೀವು 34,000 ಕೋಟಿನೂ ಮಾಡಲಿಲ್ಲ, ನೀವು 18,000 ಕೋಟಿನೂ ಆಗಿಲ್ಲ ನಿಮ್ಮ ಸಾಲ ಮನ್ನಾ ಕಾರ್ಯಕ್ರಮದ ಕೆಳಗಡೆ. ಯಾಕೆ ಅಂದರೆ ಈಗ ವಾಣಿಜ್ಯ ಬ್ಯಾಂಕ್ಗಳು ಏನು ಬರ್ತದೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದು, ಈ ವಾಣಿಜ್ಯ ಬ್ಯಾಂಕ್ಗಳು ಬಡ್ಡಿಯನ್ನು ರಿಯಾಯಿತಿ ಮಾಡಿದರೆ ಕೇವಲ ಅಸಲು ಅಷ್ಟೇ ಉಳಿಯುತ್ತೆ. ಈ ಅಸಲು ಅಂದರೆ ಅದರಲ್ಲಿ ಅರ್ಧ ಭಾಗ ಅಂದರೆ 34ರಲ್ಲಿ 18 ಆಗೋದಿಲ್ಲ. ಅಷ್ಟು ನೀವು ಮಾಡ್ತಾ ಇಲ್ವಲ್ಲ, ಕನಿಷ್ಠ ನಿಮ್ಮ ಮಾತಿಗಾದ್ರೂ ನಡ್ಕೊಳ್ರಿ. ಟೆಕ್ನಿಕಲ್ ಆಗೂ ಕೂಡ ಇದು ಅಷ್ಟು ಸಾಲ ಮನ್ನಾ ಸಂಪೂರ್ಣ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಆರ್ಥಿಕ ತಜ್ಞರ ಅಭಿಪ್ರಾಯಗಳನ್ನು ಕೂಡ ಆ ಥರ ಯಾರಾದ್ರೂ ಮಾತಾಡೋನಿದ್ರೆ ಆರ್ಥಿಕ ತಜ್ಞ, ಅವನು ಶುದ್ಧ ಅವಿವೇಕಿ. 70 ವರ್ಷಗಳ ಕಾಲ ರೈತರಿಗೆ ಏನು ಕೊಟ್ಟಿದ್ರಿ ಈ ದೇಶದಲ್ಲಿ? ಈ ಎಲ್ಲ ಬೃಹತ್ ನಗರಗಳ ಬೆಳೆಯೋದಕ್ಕೆ ರೈತರ ತ್ಯಾಗ ಇಲ್ವಾ? ರೈತರು ಕೊಡುಗೆ ಇಲ್ಲ? ನೀವೊಂದು ಸಾಲ ಮನ್ನಾ ಮಾಡೋದಾದ್ರೆ ಈ ಏರುಪೇರಾಗುತ್ತೆ ಅಂತೇಳಿ ಏನ್ ಮಾತಾಡ್ತೀರಿ? ಇದು ಶುದ್ಧ ಅವಿವೇಕದ ಮಾತಿದು. ಈ ಮಾತನ್ನ ನಿಲ್ಲಿಸಬೇಕು. ಈ ಮಾತನ್ನ ನಿಲ್ಲಿಸಿ ಈ ಸಮಾಜದ, ಈ ದೇಶದ ನಾಗರಿಕ ರೈತ ಕೂಡ ಅನ್ನೋದನ್ನ, ಈ ರೈತ ಕೂಡ ನಾಗರಿಕ ಅಂದ ಮೇಲೆ ನಾಗರಿಕ ಹಕ್ಕಿನ ಕೆಳಗಡೆ ಅವನ ಬದುಕು ಹಕ್ಕಿಗೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಡಿ.
ಇದು ಒಟ್ಟಾರೆ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತುಗಳು. 21ನೇ ತಾರೀಕು ನಡೆಯುವಂತ ಹಾವೇರಿ ರೈತ ಸಮಾವೇಶ ಏನಿದೆ ಅದು ಒಂದು ಮಹತ್ವದ ನಿರ್ಧಾರಕ್ಕೆ ವೇದಿಕೆ ಆಗಲಿದೆ. ಅವತ್ತು ಸರ್ಕಾರಕ್ಕೆ ನಾವು ಡೆಡ್ ಲೈನ್ ಕೊಡ್ತಾ ಇದ್ದೀವಿ. ಸರ್ಕಾರ ತನ್ನ ನಿಲುವನ್ನ ಅವತ್ತಿನೊಳಗೆ ಸ್ಪಷ್ಟಪಡಿಸಬೇಕು, ಇಲ್ಲದಿದ್ರೆ ಮುಂದಿನ ಹಂತದ ಹೋರಾಟವನ್ನು ನಾವು ರೂಪಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯ ಮಾತನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೊಡ್ತಾ ಇದ್ದಾರೆ. ಕ್ಯಾಮರಾಸನ್ ರಾಯ್ಡೋ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ವಿಧಾನಸಭೆಯಲ್ಲಿ ಮಾವು ಬೆಳೆಗಾರರ ಪ್ರತಿಭಟನೆ ಪ್ರತಿಧ್ವನಿಸಿತ್ತು. ಶ್ರೀನಿವಾಸಪುರ ರೈತರ ಹೋರಾಟವನ್ನ ಶಿವಶಂಕರ್ ರೆಡ್ಡಿ ಪ್ರಸ್ತಾಪಿಸಿದರು. ಇತ್ತ ಸಿಎಂ ಮಾವಿಗೆ ಬೆಂಬಲ ಬೆಲೆ ನೀಡಿ ಖರೀದಿ ಮಾಡಲು ಸರ್ಕಾರ ಸಿದ್ಧ ಇದೆ, ಮಾವು ಬೆಳೆಗಾರರ ರಕ್ಷಣೆಗೆ ಸರ್ಕಾರ ಬದ್ಧ ಅಂತ ವಿಧಾನಸಭೆಯಲ್ಲಿ ಸಿಎಂ ಕುಮಾರಸ್ವಾಮಿ ಅಭಯ ಕೊಟ್ಟರು. ಮಾವು ಬೆಳೆ ಕ್ವಿಂಟಲ್ಗೆ 22,500 ರೂಪಾಯಿ ನೀಡೋದಾಗಿ ಘೋಷಣೆ ಮಾಡಿದ್ರು. ಇವತ್ತು ಅಮೆರಿಕಾದಲ್ಲೂ ಈಗ ನಮ್ಮ ಭಾಗದಲ್ಲಿ ಬೆಳೀತಕ್ಕಂಥ ತೋತಾಪುರಿ ಮಾವಿನ ಹಣ್ಣೇನಿದೆ ಅದೇ ವೆರೈಟಿದು ಅಲ್ಲಿ ಇವತ್ತು ಎಕ್ಸೆಸ್ ಬೆಳೆ ಬಂದು ಅಮೆರಿಕಾದಲ್ಲೂ ಈ ಸಮಸ್ಯೆ ಪ್ರಾರಂಭ ಆಗಿದೆ. ನಾನು ಬೆಳಗ್ಗೆ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದೆ ಅಧ್ಯಕ್ಷರೇ. ನಂತರ ನಾನು ಆಂಧ್ರದ ಮುಖ್ಯಮಂತ್ರಿಗಳಿಗೂ ಪ್ರಯತ್ನ ಪಟ್ಟೆ, ಫೋನಲ್ಲಿ ಮಾತನಾಡಬೇಕು ಅಂತ. ಅವರು ಸಿಂಗ್ಪುರದಲ್ಲಿದ್ದಾರೆ, ಅವ್ರು ಯಾವುದೋ ಬೇರೆ ಅವರ ಒಂದು ಕೆಲಸದ ಮೇಲೆ ಹೋಗಿದ್ದಾರೆ. ನಮ್ಮ ಭಾಗದ ಶ್ರೀನಿವಾಸಪುರ ಕೋಲಾರ ಭಾಗದಲ್ಲಿ ಪ್ರತಿ ವರ್ಷ ಚಿತ್ತೂರಿಗೆ ತಗೊಂಡು ಹೋಗ್ತಾ ಇದ್ರು. ಆದರೆ ಈ ವರ್ಷ ಬ್ಯಾನ್ ಮಾಡಿದ್ದಾರೆ. ಕಾರಣ ಅಲ್ಲೂ ಇವತ್ತು ಬೆಳೆ ಜಾಸ್ತಿ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ಮಾವು ಬೆಳೆಗಾರರು ಸಂಕಷ್ಟದಲ್ಲಿ ಒಳಗಾಗಿರ್ತಕ್ಕಂಥದ್ದು ನಾನೇನು ಗಮನಿಸ್ತಾ ಇದ್ದೀನಿ. ತಾವು ಮೊನ್ನೆ ತಾವೇ ರೈಸ್ ಮಾಡಿದ್ರಿ ಇಲ್ಲಿ ಸೆಷನ್ನಲ್ಲಿ, ಅದರ ಬಗ್ಗೆ ನಾನು ಈಗಾಗಲೇ ಏನು ಗಮನ ಹರಿಸಿದ್ದೇವೆ. ನಾನು ಬೆಳಗ್ಗೆನೇ ಕೃಷಿ ಸಚಿವರಿಗೂ ಹೇಳಿದೆ, ಸಾಧ್ಯವಾದ್ರ ಬೇಕಾದ್ರೆ ನೀವೇ ಒಂದು ನಿಮಿಷ ಹೋಗಿ ಬಂದ್ಬಿಡಿ ಶ್ರೀನಿವಾಸಪುರಕ್ಕೆ ಅಂತ ಹೇಳಿದೆ. ಇದು ಬರೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆಲ್ಲ, ಇಡೀ ರಾಜ್ಯದಲ್ಲಿ ಯಾವ್ಯಾವ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲೂ ಹಲವಾರು ಕಡೆ ಮಾವು ಬೆಳೀತಾರೆ. ಈ ಸಮಸ್ಯೆ ಇದೆ. ಅದರಿಂದ ಇವತ್ತು ಮೊದಲನೇ ಬಾರಿಗೆ ಬಹುಶಃ ಮಾವಿಗೆ ಬೆಲೆ ಬಿದ್ದೋದಾಗ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡ್ತಾ ಇರತಕ್ಕಂಥದ್ದು ಇದು ಪ್ರಥಮ ಬಾರಿಗೆ ಅಂತಕ್ಕಂಥದ್ದು ಸದನದ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಈಗಾಗಲೇ ತೀರ್ಮಾನಿಸಿದಂತೆ ಆಂಧ್ರದ ಮಾದರಿಯಲ್ಲಿ ನಾವು ಕೂಡ ಪರ್ಚೇಸ್ ಎಲ್ಲ ಬೆಂಬಲ ಬೆಲೆ ಘೋಷಣೆ ಮಾಡಿ 2.5 ರೂಪಾಯಿ 1 kg ಕೊಡುವಂಥದ್ದು ತಕ್ಷಣ ಘೋಷಣೆ ಈ ಸದನದ ಮುಖಾಂತರ ಘೋಷಣೆ ಮಾಡ್ತಾ ಇದ್ದೀವಿ. ಮತ್ತು ನಾನು ಈ ಸದನದ ಮುಖಾಂತರ ರೈತ ಬಾಂಧವರಿಗೂ ಕೂಡ ತಮ್ಮ ಧರಣಿಯನ್ನು ವಿಡ್ರಾ ಮಾಡೋದು ಕೂಡ ಮನವಿ ಮಾಡ್ತಾ ಇದ್ದೀನಿ. ಕೂಡಲೇ ಇದಕ್ಕೆ ನಾವು ಅಡ್ಮಿನಿಸ್ಟ್ರೇಟಿವ್ಲಿ ಯಾವ ಥರ ಸ್ಟ್ರಕ್ಚರ್ ಮಾಡಬೇಕು ಅಂತೇಳಿ ಕ್ರಮ ತಗೊಳ್ತೀವಿ.